ವರುಣ್ ಕುಮಾರ್ ಅವ್ರ ತಾಯಿ ನಾನು. ನಮ್ಮ ಹುಡುಗ ವರುಣ್ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಆಗಿದ್ದಾಳೆ. ಅವಳು ಪೂರ್ಣಿಮಾ ಅನ್ನೋ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಆಗಿದ್ದಾಳೆ. ಫ್ರೆಂಡ್ ಆಗಿ ಮಾತಾಡ್ಕೊಂತಾನೆ ನಾನು ಹಂಗೆ ಇಷ್ಟಪಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದಾಳೆ. ನಮ್ಮ ಹುಡುಗ ಇಲ್ಲ ಇದೆಲ್ಲ ನಾವು ಒಪ್ಪಲ್ಲ, ನಮ್ಮ ಮನ್ಯಾಗ ಇದು ಯಾರು ಒಪ್ಪಲ್ಲ, ನಮ್ಮ ಅಪ್ಪ ಇಲ್ಲಿ ತೋರಿಸ್ತಾರೆ ಅಲ್ಲೇ ನಾನು ಮಾಡ್ಕೊಳ್ಳೋದು ಮದ್ವೆ ಆಗೋದು ಅಂತ ಅವ್ನು ಹೇಳಿದಾನೆ. ಅವಳು ಕೇಳಿಲ್ಲ, ಹಂಗೆ ಹಿಂಗೆ ಅಂತ ಸ್ವಲ್ಪ ಇದು ಮಾಡಿದಾಳೆ. ಇಲ್ಲ ನನ್ ಬಿಟ್ಟಿರಕ್ಕಾಗಲ್ಲ ಹಂಗೆ ಹಿಂಗೆ ಅಂತೇಳಿ ಭಾಳ ಇದು ಮಾಡಿದಾಳೆ. ಹಂಗಾಗಿ ಅವನು ನಮ್ಮ ಅಪ್ಪ ಅಮ್ಮನ ಕೇಳ್ತೀನಿ ಅಂತೇಳಿ ಸುಮ್ಮನಾಗಿದೆ. ನಮ್ಮ ಹತ್ರ ಬಂದು ನಮ್ಮ ಹುಡುಗ ಹೇಳ್ದಾಗ ಬೇಡಪ್ಪ ನಮಗೆ ಸರಿ ಬರಲ್ಲ, ಅವ್ರ ಜೊತೆ ಇರೋದು ದೊಡ್ಡದು, ನಮ್ಮ ಜೊತೆ ಇರೋದು ಸಣ್ಣದು ಅಂತ ನಾವ್ ಹೇಳಿದ್ವಿ. ಅವಾಗ ಸ್ವಲ್ಪ ಏಜಿಂದು 1 ವರ್ಷ ದೊಡ್ಡೋಳು ಅಂತ ಹೇಳ್ಕೊಂಡಿರೋದಕ್ಕೆ ನಾವು ಏಜ್ ದೊಡ್ಡದಾಗುತ್ತಪ್ಪ ಬೇಡ ನಮಗೆ ಅದು ಸರಿ ಬರಲ್ಲ ಅಂತಾನು ಹೇಳಿದ್ವಿ ನಾವು. ಅವಾಗ ಹೆಂಗಾರಾಗ್ಲಿ ತಡಿ ನಮ್ಮ ಹುಡುಗ ಹಿಂಗ್ ಹೇಳ್ತಿದಾರ ಅಂತ ಹುಡುಗಿ ಬಗ್ಗೆ ಹೋಗೋ ಸ್ವಲ್ಪ ವಿಚಾರಿಸಿದಾಗ ಅವಳಿಗೆ ಆಗಲ್ಲ ಮದ್ವೆ ಆಗೈತಿ. ಮದ್ವೆ ಆಗಿರೋದನ್ನ ಮುಚ್ಚಿಟ್ಟಿದ್ದಾಳೆ. 33 ವರ್ಷ ಅವಳಿಗೆ. ನಮ್ಮ ಹುಡುಗನ ಹತ್ರ 1 ವರ್ಷ 6 ತಿಂಗಳು ಕಮ್ಮಿ ದೊಡ್ಡಳ್ಳನ್ನು ಅಂತ ಅಷ್ಟೇ ಹೇಳಿದಾಳೆ. ಬಹಳ ಮುಚ್ಚಿಟ್ಟು ಹಿಂಗೆ ಎಲ್ಲದನ್ನು ಮಾಡಿದಾಳೆ. ಮೊದ್ಲೇನು ಅವನು ಪೊಲೀಸೇ ಪಾಪ, ಅವನಿಗೂ ಹಂಗೆ ಟ್ರಾಪ್ ಮಾಡಿ ಅವನು ಹಂಗೆ ಒಳ ಹಾಕೊಂಡು ಅವನ ಹತ್ರನು ಹಿಂಗೆ ಮಾಡಿ ಅಲ್ಲೆಲ್ಲ ಹೊರಗಡೆ ಕೆಡ್ಸಿದ್ದು ಪೊಲೀಸ್ ಸ್ಟೇಷನ್ ಹೊರಗಡೆ ಬಗೆಹರಿಸ್ಕೊಂಡಿದ್ದಾಳೆ. ಮತ್ ದುಡ್ಡಿಗೆ ಬಗೆಹರಿಸ್ಕೊಂಡಾಳೆ, ಮತ್ತೇನಕ್ಕಲ್ಲ. ಮತ್ತೆ ಗಾಂಧಿನಗರದಲ್ಲಿ ಅಲ್ಲೂ ಒಬ್ಬನ ಹತ್ರ ಹಿಂಗೆ ಮಾಡಿ ಅಲ್ಲೂ ಬಗೆಹರಿಸ್ಕೊಂಡಿದ್ದಾಳೆ. ಗಾಂಧಿನಗರ ಪೊಲೀಸ್ ಸ್ಟೇಷನ್ ಬರುತ್ತಲ್ಲ ದಾವಣಗೆರೆ ಗಾಂಧಿನಗರ, ಅಲ್ಲೂ ಹಂಗೆ ಮಾಡಿದ್ದಾಳೆ. ಆಮೇಲೆ ಅದು ಅಲ್ಲದೆ ಮತ್ತೆ ಅವ್ರ ಅಮ್ಮ ತಮ್ಮನ ಹತ್ರ ನಾವು ಕರೆ ಕಳ್ಸಿ ನಿಮ್ ಹುಡುಗಿ ಹಿಂಗೆಲ್ಲ ಐತಿ ಇನ್ನಲ್ಲೇ ನೀವ್ ಹಿಂಗ್ ಮೋಸ ಮಾಡ್ತಿದ್ದೀರಲ್ಲ ಅಂತ ಕೇಳಿದಕ್ಕೆ ಇಲ್ಲಪ್ಪ ನಮ್ ಹುಡುಗಿ ಎಷ್ಟು ಹೇಳಿದ್ರು ಕೇಳಂಗಿಲ್ಲ, ಹಿಂಗೆ ಮಾಡ್ಕೊಂಡ್ ಬಂದಾಳೆ ಆಗತಿ, ನಾವ್ ಎಷ್ಟು ಹೇಳ್ತಾ ಇದೀವಿ ಅವಳಿಗೆ ಕೇಳಂಗಿಲ್ಲ ನಮ್ಮ ಮಾತು. ಇಲ್ಲ ಬರ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಯಾವಾಗ ನಮ್ಮ ಹುಡುಗ ಅಂದ ಕಂಪ್ಲೇಂಟ್ ಕೊಡ್ತೀನಿ ನಾನು ಬರ್ರಿ ಸ್ಟೇಷನ್ಗೆ ಅಂತ ಯಾವಾಗ ಅಂದ ಅವಾಗ ಇಲ್ಲಪ್ಪ ನಮ್ಗೆ ತಪ್ಪಾಗೈತಿ, ನಮ್ಮ ಹುಡುಗಿ ಕಡೆಯಿಂದ ತಪ್ಪಾಗೈತಿ, ನಮ್ಗೆ ಕ್ಷಮಿಸ್ಬಿಡ್ರಿ, ನಾವು ನಮ್ಮ ಹುಡುಗಿ ಇನ್ನೊಂದ್ಸತಿ ನಿಮ್ ಸುದ್ದಿ ಬರ್ಲಾದಾಗ ನಾವು ನೋಡ್ಕೊಂತೀವಿ ಅಂತ ಬಾಳ ಇದು ಮಾಡ್ಕೊಂಡ್ರ ಅವ್ರು ಕೇಳಿದ್ರು. ಹಂಗಾಗಿ ನಮ್ಮ ಹುಡುಗ ಮೇಡಮ್ ಹೋಗ್ಲಿ ಬಾತಾಗಿ ಅವಳ ಪಡೆಗಳು ಇರ್ತಾಳಂತೆ ನಮ್ಮ ಪಡೆ ನಾವ್ ಇದ್ರಾದ ಬಾತಾಗಿ ಅಂತೇಳಿ ಸುಮ್ ಬಂದಿದ್ದಾರೆ ಇವ್ರು. ಬಂದೊಂದು 6 ತನಕ ಸುಮ್ನಾಗಿದ್ದಾಳೆ. 1 6 ಆದ್ಮೇಲೆ ಮತ್ತೆ ಶುರು ಹಚ್ಚಿದ್ಲು, ನನ್ ಮದ್ವೆ ಆಗ್ಬಾ ಅಂತಂದು ಶುರು ಹಚ್ಬಿಟ್ಲು. ನಮ್ಮ ಹುಡುಗ ಇಲ್ಲವ ನಾನು ಆಗೋದೇ ಇಲ್ಲ ಅಂತಂದ. ನಾನು SP ಆಫೀಸ್ ಹತ್ರ ಹೋಗಿ ಹಿಂಗ್ ಕಂಪ್ಲೇಂಟ್ ಕೊಡ್ತೀನಿ ಅನ್ನಕ್ ಹತ್ಬಿಟ್ಲು. ಅಲ್ಲಿ ಅವ ನಮ್ಮ ಹುಡುಗ ಅದ್ರಕ್ಕೆ ಅಮ್ಮ ನೋಡಮ್ಮ ಹಿಂಗೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳ. ನಾವು ಅವ್ಳು SP ಸರ್ ಹತ್ರ ಹೋಗಿ ಕುಂತಿದ್ಲು. ಆಮೇಲೆ ನಾವು ಹೋದ್ವಿ. ಅವಾಗ ಫಸ್ಟಿಗೆ ಹೋಗಿ ಮಾತಾಡಿದ್ವಿ ಅವಳ ಹತ್ರ, ಹಿಂಗೆಲ್ಲ ಯಾಕೆ ಮಾಡ್ತಿದ್ಯಮ್ಮ, ನಮ್ಮ ಹುಡುಗ ನಿನ್ಗೆ ಏನ್ ಅಂತ ಮಾಡಿದ್ದಾನೆ ಅಂತ ಹಿಂಗೆ ಆಡ್ತಿದ್ಯಾ ನೀನು, ಇಲ್ಲ ನಾನು ಅವ್ನ ಮದುವೆ ಆಗ್ಬೇಕು ಅಂತ ಕೂತ್ಕೊಂಡ್ಲು. ಇಲ್ಲಮ್ಮ ಯಾವ್ದೇ ಕಾರಣಕ್ಕೂ ನಿನ್ನ ಹಿಸ್ಟ್ರಿ ಹಿಂಗೆಲ್ಲ ಐತಿ, ನಾವು ನೋಡಿ ನನ್ನ ಮಗ ಇನ್ನು ಈಗ 29 ವರ್ಷ ಬಿದ್ದೈತಿ, ನಾವ್ ನೋಡಿದ್ರೆ ನಾವ್ ಮದುವೆ ಹಾಕತ್ತಿನ ಮದುವೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲವ, ನಾನು ನಿಮ್ಮನ್ನ ಏನ್ ಮಾಡ್ಕೊಂತೀವಿ ಮಾಡ್ಕೋಬೋಗಂತ ಅಂತ ನಾವಂದ್ವಿ. ಅದಕ್ಕೆ ಅಕ್ಕಿ ಏನ್ ಮಾಡ್ಲ, ಇಲ್ಲಾಂದ್ರೆ 10 ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕು ನನಗೆ, ಇಲ್ಲ ನಿನ್ ಮಗ ಮದುವೆ ಆಗ್ಬೇಕು, ಇಲ್ಲಾಂದ್ರೆ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕ್ತೀನಿ ನಿನ್ ಮಗನ ಮೇಲೆ, ಏನ್ ಮಾಡ್ಕೊಂತೀವಿ ಮಾಡ್ಕೊ ಹೋಗಿ, ನಾವು ದುಡ್ಡು ಕೊಡಲ್ಲ, ನಿನ್ ಮತ್ತೆ ಯಾವ್ದೇ ಕಾರಣಕ್ಕೂ ನಮ್ಮ ಮನೆಗೆ ಕರ್ಕೊಳಕ್ಕೂ ಬರಲ್ಲ. ನಾ ಏನಾದ್ರು ನನ್ನ ಮದುವೆ ಆಗಿರೋ ಹುಡುಗಿ ನನ್ನ ಮಗನ ನಾನು ಹೆಂಗ್ ತಗೋಬೇಕು ಸಾಧ್ಯನೇ ಇಲ್ಲ ಅದಂತ ಏನ್ ಮಾಡ್ಕೊಂತೀವಿ ಮಾಡ್ಕೊ ಹೋಗಂತ ಅಂದ್ವಿ ನಾವು. ಹಾಗೆ ಶಿಸ್ತಾಗಿ ಹೋಗಿ ಒಂದ್ ದಿವಸ ಬಿಟ್ಟು ಕಂಪ್ಲೇಂಟ್ ಕೊಟ್ಲು. ಮತ್ತೆ ಅವಾಗ ನಾವು ಮಾತಾಡಬೇಕಾದ್ರೆ ಸಮೇತ ಆ ಜಾತಿ ಬಗ್ಗೆ ನೀನ್ ಕೊರ್ಸ್ರು ಬುದ್ಧಿ ತೋರಿಸ್ತಾ ಇಲ್ವ ಹಂಗೆ ಹಿಂಗೆ ಅಂತ ಕೆಟ್ಟ ಕೊಡ್ಕೊಂಡು ನನ್ನ ಮಗನಿಗೆ ಬೈಯಕತ್ ಕೊಟ್ಲು, ಕೊರ್ಸ್ರು ಅನ್ನೋ ಹಂಗೆ ಅಂತ ಎತ್ತೇಳಿಸಿ ಹಂಗೆಲ್ಲ ಮಾತಾಡ ನೋಡಮ್ಮ ನನ್ನ ಮಗನ ಬಗ್ಗೆ, ಮತ್ ನಮ್ ಕೊರ್ಸ್ರದ್ದು ಇವ್ರಿಗೆಲ್ಲ ಗೊತ್ತಾದ್ರೆ ಸುಮ್ನಿರೋದಿಲ್ಲ, ಇದೆಲ್ಲ ದೊಡ್ಡ ಇದಾಕತಿ ಅಂತ ಅಂದೆ. ಇಲ್ಲ ನೀವ್ ಇಷ್ಟೆಲ್ಲ ಮಾತಾಡ್ತೀರ ತಡಿ ನಾನು ಮದ್ವೆ ಆಗಲ್ಲ ಅಂತೀರ, ನಾನು ಕೊಡ್ತೀನಿ ಕೇಸ್ ಅಂತೇಳಿ SP ಸರ್ ಹತ್ರ ಹೋದ್ಲವಳು. ಆಮೇಲೆ ಅವಳು ಹೋಗಿ ಸ್ವಲ್ಪ ಹೊತ್ತಿಗೆ ಅವಳು ಮಾತಾಡ್ಕೊಂಬಂದ್ಲು. ಆಮೇಲೆ SP ಸರ್ ಇರೋದನ್ನೆಲ್ಲ ಹಿಂಗ್ ಹೇಳಿದ್ವಿ, ನೋಡ್ರಿ ಹಿಂಗೆಲ್ಲ ಐತ ಪ್ರೂಫ್, ನಮ್ಮ ಹುಡುಗ ನಾವ್ ಹೆಂಗ್ ಮಾಡಕ್ ಆಗಲ್ಲ, ನಮಗ್ ಬೇಡ ಹಾಕಿ ಸವಾಸ ಅಂತಂದ್ವಿ. ಆಮೇಲೆ ನೋಡಮ್ಮ ನೀವ್ ಹೆಂಗ್ ಮಾಡ್ತೀರಾ ಮಾತಾಡ್ಕೊಂಡ್ ಬಗೆಹರಿಸ್ಕೊಳ್ರಿ ಹಂಗಿದ್ರು ನೋಡ್ರಿ ಅಂತ ಅಂದ್. ಬಾಕಿ ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿ ಇಲ್ಲ ಆಕೆ. ಹಂಗಾಗಿ ನಾವು ಸುಮ್ನಾದ್ವಿ. ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಅವಳು 1000 ಹೇಳ್ಬೋದು, ಅವಳು ಇಷ್ಟು ಕೆಳಗೆ ಮಟ್ಟಕ್ಕೆ ಇಳಿದಾಳೆ ಅಂದ್ರೆ ನಾವು ಕನಸ್ಮನ್ಸಾಗೂ ಅನ್ಕೊಂಡಿದ್ದಿಲ್ಲ. ಬಿಡು ಬರೋ ಹುಡುಗಿ ಒಂದ್ ಹೆಣ್ಣಿನ ಬಾಳ್ ಇದು ಮಾಡ್ಬಾರ್ದು, ನಾವು ಪೋಸ್ಟ್ ಕಂಪ್ಲೇಂಟ್ ಕೊಟ್ರೆ ಹಿಂಗೆಲ್ಲ ಆಗ್ತಾವಲ್ಲ ಅನ್ನೋ ಸಲುವಾಗಿ ನಾವು ಯೋಚನೆ ಮಾಡ್ಕೊಂಡು ಸುಮ್ನೆ ಆದ್ವಿ. ಈ ದಾವಣಗೆರೆ ಅಂತ ಸ್ವಾಮಿ, ದಾವಣಗೆರೆ ರೋಡ್ ಅವಳು ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ಲಂತೆ. ಅದಕ್ಕೂ ಮುಂಚೆ ದಾವಣಗೆರೆಯಲ್ಲಿ ಬಸ್ ನಮ್ದು ನಾವ್ ಮದ್ವೆ ಮಾಡ್ಕೊಂಡು ಸಾಧ್ಯ ಇಲ್ಲ ಸ್ವಾಮಿ. ಅವಳ ನಾವಿಗೆ ನ್ಯಾಯ ಬೇಕು ನಮಗೆ. ನಮ್ ಹುಡುಗನ್ನ ಟ್ರಾಪ್ ಮಾಡಿದಾಳ ಅವಳು. ನಮ್ ಹುಡುಗನ್ ಟ್ರಾಪ್ ಮಾಡಿ ಅವ್ನ್ ಎಲ್ಲೆಲ್ಲಿ ಬಿಡತ್ತ ಅದ್ ಏನ್ ಹೇಳ್ತಾರ ಅಷ್ಟು ಟಾರ್ಚರ್ ಕೊಟ್ಟಿದ್ದಾಳ. 3-4 ತಿಂಗಳು ಅವ್ನು ಎಲ್ಲಿದಾನಂತ ಗೊತ್ತಿಲ್ಲ ಸ್ವಾಮಿ. ಕಂಪ್ಲೇಂಟ್ ಕೊಟ್ಟಾಗಿಂದ ಅವ್ನು ಎಲ್ಲ ಹೋಗಿದಾನಂತ ನಮ್ಗೆ ಗೊತ್ತಾಗ್ತಿಲ್ಲ.
ಅವ್ನು ನಾಳೆ ಅವತ್ತರ ಜೀವಕ್ಕೆ ಏನಾರ ಮಾಡ್ಕೊಂಡ್ರೆ ನಮಗೆ ಬಹಳ ನಮ್ಮ ಹೆಸರು ಮಂಜುಳಾ ಅಂತ. ನಮ್ಮ ಸಮಾಜದವರಿಗೆ ಒಂದು ಹುಡುಗನಿಗೆ ಅನ್ಯಾಯ ಆಗೈತಿ ಅಂತೇಳಿ ಹುಡುಗನ ಹತ್ರ ಎಲ್ಲ ವಿಚಾರಿಸ್ಕೊಂಡಿವಿ. ವಿಚಾರಿಸ್ಕೊಂಡಾಗ ಏನಾಗೈತಿ ಅಂತ ಹೇಳಿದಾಗ ನಾವು ಹುಡುಗನ ಕರೆದು ಮಾತಾಡಿದಿವಿ. ಹುಡುಗನ್ ಕರೆದು ಮಾತಾಡಿದಾಗ ಏನಪ್ಪ ಏನ್ ತಪ್ಪು ಒಪ್ಪು ಅಂದಾಗ, ಅಣ್ಣ ನಾನಂತೂ ಆನ್ಲೈನ್ ಒಳಗ ಅದೇನು ಇನ್ಸ್ಟಾಗ್ರಾಮ್ ಒಳಗ ಲವ್ ಮಾಡಿದೆ, ಅವಳು ಲವ್ ಮಾಡ್ತಾ ಇದ್ಲು. ಮತ್ತೆ ಹುಡುಗಿ ಏನು ನನ್ನ ಮದುವೆ ಆಗಿಲ್ಲ ಏನಿಲ್ಲ, ನಾನು ಒಬ್ಬ ಕಂಪ್ನಿ ಒಳಗೆ ದೊಡ್ಡ ಕಂಪ್ನಿ ಒಳಗೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ 60-70 ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಅಂತೇಳಿ ನಾನು ಕೊಟ್ಟು ಹೇಳ್ಕೊಂಡ್ಲು. ಮತ್ತೆ ನಮಗೇನು ಜೀವನ, ನನಗೆ ಒಂದು ಗೌರ್ಮೆಂಟ್ ಜಾಬ್ ಐತಲ್ಲ ನೋಡೋಣ ಅಂತೇಳಿ ಕಂಟಿನ್ಯೂ ಆಗಿ ಲವ್ ಮಾಡ್ತಾ ಇದ್ವಿ. ಏನು ಇದ್ದಿಲ್ಲ ನಮ್ಮ ಎದುರಿಗೆ. ಒಂದು 6-7 ತಿಂಗಳಿದ್ದ ಫ್ರೆಂಡ್ಶಿಪ್ ಒಳಗ ಲವ್ ಮಾಡ್ತಾ ಇದ್ವಿ. ಫ್ರೆಂಡ್ಶಿಪ್ ಲವ್ ಮಾಡಿದಾಗ ಅವಾಗ ಏನಾಯ್ತು, ಮತ್ತೆ ನಮ್ಮ ಅಪ್ಪ ಅಮ್ಮನ ಒಂದ್ಸತಿ ಕೇಳ್ತೀನಿ ಅಂತೇಳಿ ಹುಡುಗಿನ ಬಂದು ಹುಡುಗನ ಹತ್ರ ಹೇಳಿದ್ರಂತೆ, ಕೇಳಿ ನಿಮ್ಮ ಅಪ್ಪ ಅಮ್ಮನ ಅಂತ. ಹುಡುಗ ಅಪ್ಪ ಅಮ್ಮನ ಹತ್ರ ಬಂದು ಹುಡುಗ ಕೇಳಿದಾಗ, ಬೇಡಪ್ಪ ಅವ್ರು ನೋಡಿದ್ರೆ ದೊಡ್ಡ ಜಾತಿ, ನಮ್ ನೋಡಿದ್ರೆ ಸಣ್ಣ ಜಾತಿ, ಆ ಹುಡುಗಿ ನಮ್ಗೆ ಯಾಕಬೇಕು, ನಾವು ಎಲ್ಲೆಲ್ಲ ಸಂಪ್ರದಾಯಿಸ್ತೇವೆ, ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹುಡುಗ ತಂದೆ ತಾಯಿ ಹೇಳಿದಾರ. ಅವಾಗ ಹೋಗಿ ಅವನ ಹತ್ರ ಹೇಳಿದ್ರಿಲ್ಲ, ನಮ್ಮ ತಂದೆ ತಾಯಿ ಯಾಕೆ ಒಪ್ಪಂಗಿಲ್ಲಮ್ಮ ಬೇಡ ಅಂದಾಗ, ಇಲ್ಲ ನಿನ್ ಮೇಲೆ ನಾನು FIR ಹಾಕ್ಸ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ, ನೀನು 2 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಹಂಗೆ ಅಂತ ಹೇಳಿದಾಗ ಹುಡುಗ ಎದ್ರಿಕೊಂಡಾರ. ಹುಡುಗ ಅವಾಗ ಎದ್ರಿಕೊಂಡ್ಬಿಟ್ಟಾಳ. ಎದ್ರಿಕೊಂಡ ತಕ್ಷಣ ಹುಡುಗ ಏನ ಮತ್ತೆ ಅಪ್ಪ ಅಮ್ಮನ ಹತ್ರ ಹೇಳಿದಾಗ ಮತ್ತೆ ಕರ್ಸಿದಾರ ಹುಡುಗಿನ. ಊರಿಗೆ ಕಳಿಸ್ಕೊಂಡು ಯಾವ್ದೊಂದು ಹೋಟ್ಲ್ ಒಳಗೆ ಟೀ ಕುಡ್ದಾರ. ನೋಡಮ್ಮ ಇದೆಲ್ಲ ಸರಿ ಹೋಗಲ್ಲ, ನೀನ್ ಯಾಕಮ್ಮ ಆತರ ಟಾರ್ಚರ್ ಕೊಡ್ತೀಯ, ಬೇಡ. ನಮ್ಮ ಹುಡುಗ ನೋಡಿದ್ರೆ ಇನ್ನು 1 ವರ್ಷ ಆಗೈತಿ ಕೆಲ್ಸಕ್ಕೆ ಹೋಗಿ, ನೀವು ನೋಡಿದ್ರೆ ಬೇರೆ ಜಾತಿ, ನಮ್ ನೋಡಿದ್ರೆ ಸಣ್ಣ ಜಾತಿ, ನಿಮ್ ನೋಡಿದ್ರೆ ದೊಡ್ಡ ಜಾತಿ, ನೀವು ಮದುವೆ ಆಗಕ್ಕೆ ಆತರ ಆಗಲ್ಲಮ್ಮ ಅಂದದಕ್ಕೆ ಆಯ್ತು ಅಂತ ಹೋಗಿದಾರೆ. ಹೋಗಿ 1 ವಾರ ಆದ್ಮೇಲೆ ಬೆಂಗಳೂರಿಗೆ ಹೋಗಿ ಅವಳು ಯಾವ್ದೋ ಒಂದು ಬಂಗಾರದ ಅಂಗಡಿ ಒಳಗೆ ಕೆಲಸ ಮಾಡ್ತದಾಳ. ಅವಳೇನು ಗೌರ್ಮೆಂಟ್ ಇದಲ್ಲ ಜಾಬ್, ಇದು ಯಾವ್ದೋ ಕಂಪನಿ ಒಳಗಂತಿಲ್ಲ, ಅವಳು ಜಾಬ್ ಮಾಡ್ತದಾಳ ಬಂಗಾರದ ಅಂಗಡಿ. ಅವಾಗ 1 ವಾರ ಆದ್ಮೇಲೆ ಮತ್ತೆ ಫೋನ್ ಮಾಡಿದಾರೆ. ಫೋನ್ ಮಾಡಿ ನಾನು ವಿಷ ಕುಡಿತೀನಿ, ನಾನು ಸತ್ತು ಹೋಗ್ತೀನಿ, ನಿನ್ ಮೇಲೆ ಹೆಸರು ಬಳಿತೀನಿ ಹಂಗ ಅಂದಾಗ ಇವ್ನು ಎದ್ರಿಕೊಂಡು ಮತ್ತೆ ಅಪ್ಪ ಅಮ್ಮನ ಕೊಟ್ಟು ಹೇಳ್ಕೊಂಡಾರ. ಮತ್ತೆ ವಿಷ ಕುಡ್ದಂಗ್ ಮಾಡಿಬಿಟ್ಟಾಳ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರ. ಮತ್ತೆ ಇವರೆಲ್ಲರೂ ಹೋಗಿದಾರ. ಏನಮ್ಮ ಎಂತಮ್ಮ ಯಾಕಮ್ಮ ಈ ತರ ಮಾಡ್ಕೊಂಡಿದ್ರಿ, ಯಾಕೆ ಅಷ್ಟೊಂದು ಟಾರ್ಚರ್ ಕೊಡ್ತೀನಿ ನನ್ನ ಮಗನಿಗೆ ಅಂತ ಕೇಳ್ಕೊಂಡ ಆದ್ರೂ ಮತ್ತೆ ಅವಳು ಅವಾಗ ಅವ್ರಪ್ಪ ಅವ್ರ ಅಮ್ಮನ್ನು ಅವ್ರ ತಮ್ಮನ್ನೆಲ್ಲ ಕರ್ಸ್ಕೊಂಡು ಅವಾಗ ಒಂದು ಮಾತುಕತೆ ಆಗೈತಿ. ಏನಂತ ಮಾತುಕತೆ ಆಗೈತಿ, ನಿಮ್ ಸುದ್ದಿಗೆ ನಾ ಬರಲ್ಲ, ನಮ್ ಸುದ್ದಿಗೆ ನೀ ಬರಲ್ಲ, ಇನ್ಮೇಲೆ ನೀವ್ ಪಾಡಿಗೆ ನಿಮ್ಮಿರಿ, ನಮ್ಮ ಪಾಡಿಗೆ ನಾವ್ ಇರ್ತೀನಿ ಅಂತೇಳಿ ಒಂದು ಅಗ್ರಿಮೆಂಟ್ ಬರ್ಕೊಟ್ಟಾರ ಅವರು. ಆ ಹುಡುಗನ ಕಡೆಯವರಿಗೆ ಒಂದು ಅಗ್ರಿಮೆಂಟ್ ಬರ್ಕೊಟ್ಟಾರ. ಹುಡುಗಿಯರು ಬರ್ಕೊಟ್ಟಾರ. ಅವ್ರಮ್ಮ ಅವ್ರ ತಮ್ಮ ಅವ್ರ ಅಮ್ಮನಿಗೆ ಅವ್ರ ತಮ್ಮನಿಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹುಡುಗಿ ಅವ್ರ ತಮ್ಮನಿಗೆ ಅವ್ರ ಅಮ್ಮನಿಗೆ ಬರ್ಕೊಟ್ಟಾಳ. ಆಯ್ತು, ನಮಗೆ ಬಂದು ತೋರಿಸಿದ್ರ ಅವ್ರು, ನೋಡಪ್ಪ ಈ ತರ ಬರ್ಕೊಟ್ಬಿಟ್ರೆ ನಿಮ್ ಮೇಲೆ ಯಾರು ನಿಮ್ ಸುದ್ದಿಗೆ ಬರಲ್ಲ, ನಿಮ್ ಪಾಡಿಗೆ ನೀವ್ ಇರ್ರಿ, ನಮ್ಮ ಪಾಡಿಗೆ ನಾವ್ ಇರ್ರಿ ಅಂತ ಹೇಳಿದಾರ. ಅವಾಗ ಆಯ್ತು ಅಂತೇಳಿ ಇವ್ರು ಬಂದ್ಬಿಟ್ಟಾರ. ಬಂದು ಮತ್ತೆ 1 ವಾರ ಆದ್ಮೇಲೆ ಅವ್ಳು ಮತ್ತೆ SP ಆಫೀಸ್ ಬಂದಾರ. SP ಆಫೀಸ್ ಬಂದು ಮತ್ತೆ ಹರಣನ ಹುಡುಗನಿಗೆ ಫೋನ್ ಮಾಡಿದಾರೆ. ನಮ್ಮ ಹುಡುಗನಿಗೆ ಫೋನ್ ಮಾಡಿ, ನಾನು ನಿಮ್ಮನ್ನ ಮದುವೆ ಆಗ್ತೀವಿ ಇಲ್ಲ ಅಂತ. ಇಲ್ಲ ರೀ ಅವತ್ತೇ ಮುಗಿದೋಗೈತೆ ಅಂದಾಗ ಮತ್ತೆ ಬಂದು ಅಲ್ಲಿಗೆ ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮ ಮೇಲೆ FIR ಕಳಿಸ್ತೀನಿ, ಕೆಲಸ ಕಳಿಸ್ತೀನಿ ಹಂಗೆ ಅಂತ ಕೆಟ್ಟ ಹಾಕೊಳಕ್ ಬೈದ್ಬಿಟ್ಟು SP ಮೇಡಮ್ ಸರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಾಗ ನಾವೆಲ್ಲರೂ ಹೋಗಿದ್ವಿ. ಮೇಡಮ್ ಸರ್ ಏನಂದ್ರು, ಬರೀ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಾರ್ರಿ, ಮತ್ತೆ ಅವ್ರಿಗೆ ಏನಾಯ್ತು ನೀವು ಹೊರಗೆ ಬಗೆಹರಿಸ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ ಸಾಹೇಬ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಕರೆದಾಗ ಅವಳು 10 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾಳೆ. ನಮ್ಗೆ ಇವ್ರು ಅಷ್ಟು ಕೊಡೋ ಶಕ್ತಿ ಇಲ್ಲ ಅವ್ರಿಗೆ. ಅವಳು ಒಂದ್ ವೇಳೆ ಮದುವೆ ಆಗ್ಲಾರ್ದ ಹುಡುಗಿ, ಚೆನ್ನಾಗಿರೋ ಹುಡುಗಿ, ಏಜ್ ಕರೆಕ್ಟ್ ಇತ್ತಂದ್ರೆ ನಾವು ಮದುವೆ ಆಗ್ತಿದ್ವಿ, ತಪ್ಪೇನಿಲ್ಲ. ಅವಳು ಮದುವೆ ಆಗಿ 2 ಮದುವೆ ಆಗಿ 3ನೇ ಹುಡುಗನಿಗೆ, ಇದು ಒಂದು ಗಾಂಧಿನಗರ ದಾವಣಗೆರೆ ಒಂದೂರಿಗೆ ಹುಡುಗನ ಎಣ್ಣೆ ಮಾಡಿದಾರೆ. ಒಬ್ಬ ಪೊಲೀಸ್ ಹುಡುಗನಿಗೆ ಅದೇ ತರ ಮಾಡಿ ಹೊರಗಿಂದ 2 ಲಕ್ಷ 3 ಲಕ್ಷ ತೀರ್ಮಾನ ಮಾಡ್ಕೊಂಡು ಅವ್ರ ಪಾಡಿಗೆ ಹೊರದಾರ. ಪ್ರೂಫ್ ಸಮೇತ ಐತಿ. ಅವ್ನಿಗೆ ಯಾರಂತ ಗೊತ್ತಿಲ್ಲ, ಕಂಡಕ್ಟರ್ ಅಂತ ಗೊತ್ತಿಲ್ಲ. ಸ್ಟೇಷನ್ ಆಗ ನಾವು ತಿಳ್ಕೊಂಡಾಗ ಯಾವ್ದೋ ಡ್ರೈವರ್ ಹುಡುಗ ಕಂಡಕ್ಟರ್ ಕೆಲಸ ಮಾಡಿದಾಗ ಈಗ 2ನೇ ಹುಡುಗ ಪೊಲೀಸ್, ಇನ್ನೊಬ್ಬನ್ ಪೊಲೀಸ್. ಇವಾಗ ನಮ್ಮ ಹುಡುಗನ ಮೇಲೆ ಈ ತರ ಹನಿ ಟ್ರಾಪ್ ಮಾಡ್ಕೊಂಡು ನಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳ್ರಿ. ಪೊಲೀಸನ್ನೇ ಟಾರ್ಗೆಟ್ ಮಾಡ್ತಾರ ಅದು ನೋಡ್ರಿ. ಇವಳು ಇನ್ನೇನೇನಾಯ್ತೋ ಈ ಟಿವಿ ಮಾಧ್ಯಮದಿಂದ ಅಷ್ಟು ಜನ ಬರ್ಬೇಕು. ಅವಳು ಇನ್ನೆಲ್ಲಿ ಯಾರ್ಯಾರಿಗೆ ಅನ್ಯಾಯ ಮಾಡಿದಾಳು ಏನನ್ನೋದನ್ನ ಇದಂತ 1-2 ನಮಗೆ ಕಣ್ಣು ಕಾಣಿಸ್ದಂಗೆ ಇನ್ನು ಎಷ್ಟು ಅದಾವ ಏನೋ ಅಷ್ಟು ಟಿವಿ ಮಾಧ್ಯಮದಿಂದ ನಮಗೆ ಹೊರಗೆ ಬಂದ್ರೆ ಅವಳು ಪಬ್ಲಿಕ್ ಏನ್ ಅನ್ನೋದು ಗೊತ್ತಾಗುತ್ತೆ ಅವಳಿಗೆ. ನಮ್ಮ ಹೆಸರು ಕೊಟ್ರೇಶ್ ಅಂತೇಳಿ. ನಮ್ಗೆ ರಿಲೇಶನ್ಶಿಪ್ ಸಂಬಂಧಿಕರು ಅಂದ್ರೆ ಸಮಾಜದ ನಾವು ಒಬ್ಬ ಲೀಡರ್ ರೀ, ಕೊರಚೂರು ಸಮಾಜದ ಲೀಡರ್ ನಾವು. ಈ ಕಡೆಯಿಂದ ಈ ಪೂರ್ಣಿಮಾ ಅನ್ನೋ ಹುಡುಗಿ ಕಡೆಯಿಂದ ಎಷ್ಟು ಜನ ಅನ್ಯಾಯಕ್ಕೆ ಒಳಗಾಗಿದ್ರೋ ಗೊತ್ತಿಲ್ಲ. ದಯವಿಟ್ಟು ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ರೋ ಎಲ್ಲ ಹೊರಗೆ ಬಂದು ಇವಳ ಮೇಲೆ ಕಂಪ್ಲೇಂಟ್ ಮಾಡ್ರಿ, ಇವಳ ಮೇಲೆ ಕೇಸ್ ಮಾಡ್ರಿ. ಗೌರ್ಮೆಂಟ್ ಜಾಬರ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಅವಳು. ಪ್ರತಿಯೊಬ್ಬರಿಗೂ ಹತ್ರನು ದುಡ್ಡಿನ ಸೆಟ್ಲ್ಮೆಂಟೇ ಮಾಡ್ಕೊಂತ ಬಂದಿದ್ದಾಳೆ. ಆಲ್ರೆಡಿ ಈಗಾಗಲೇ 2 ಹತ್ರ ದುಡ್ಡಿನ ಸೆಟ್ಲ್ಮೆಂಟ್ ಮಾಡ್ಕೊಂಡು ಈಗ ನಮ್ಮ ಹುಡುಗನ ಹತ್ರನು 10 ಲಕ್ಷಕ್ಕೆ ದುಡ್ಡಿನ ಸೆಟ್ಲ್ಮೆಂಟ್ಗೆ ಕಾಯ್ತಾ ಇದ್ದಾಳೆ. ಇವಳು ಹೇಳ್ತಾ ಇರೋದು ಪ್ರತಿಯೊಂದನು ಸುಳ್ಳು. ಸುಮ್ನೆ ಮಾಂಗಲ್ಯ ಹಾಕೊಂಡಿದೆ ಹೆಣ್ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಳು ಇಷ್ಟೊಂದೆಲ್ಲ ಹೆಣ್ಣು ಅನ್ನೋದನ್ನ ಮುಂದಿಟ್ಕೊಂಡು ಇಷ್ಟೊಂದನ್ನೆಲ್ಲ ನಡೆಸ್ತಾ ಇದ್ದಾಳೆ. ದಯವಿಟ್ಟು ಇವಳು ಮಾತನ್ನ ನಂಬಕ್ ಹೋಗ್ಬೇಡ್ರಿ. ಇವಳು ಫ್ರಾಡ್ ಮಾಡ್ತಾ ಇದ್ದಾಳೆ, ಹನಿ ಟ್ರ್ಯಾಪ್ ಮಾಡ್ತಾಳೆ. ಪ್ರತಿಯೊಬ್ಬ ಯಾರು ಸಿಗ್ತಾರೋ ಅವ್ರ ಗೌರ್ಮೆಂಟ್ ಜಾಬ್ನರ್ನ, ಪೊಲೀಸ್ನರ್ನ ಈಗ ಆಲ್ರೆಡಿ 2 ಪೊಲೀಸ್ನರ್ನು ಹನಿ ಟ್ರ್ಯಾಪ್ ಮಾಡ್ಬಿಟ್ಟು ದುಡ್ಡಿನ ಸೆಟ್ಲ್ಮೆಂಟ್ ಮಾಡ್ಕೊಂಡು ಈಗ ನಮ್ಮ ಹುಡುಗನ್ಗೂ ಅದನ್ನೇ ಬೇಡಿಕೆ ಇಟ್ಟಿದ್ದಾಳೆ. ದಯವಿಟ್ಟು ಇದನ್ನ ಮಾಧ್ಯಮದವರು ಬೈಲಿಗೆ ತಗೊಂಬಂದು ಅವಳಿಗೆ ನಮಗೆ ನ್ಯಾಯ ಕೊಡಿಸ್ಕೊಡ್ರಿ. ಅಲ್ಲ, ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ, ಅದು ಅಂದ್ರೆ
ಮಹಿಳಾ ಪೊಲೀಸ್ ಹೌದು, ಚಿತ್ರದುರ್ಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅವಳು ಕಂಪ್ಲೇಂಟ್ ಮಾಡಿದಾಳೆ ನಮ್ಮ ಹುಡುಗನ ಬಗ್ಗೆ. ನಮ್ಮ ಹುಡುಗನ ವಿರುದ್ಧವಾಗಿ ಅವಳು ಹೇಳ್ತಿರೋ ಪ್ರತಿಯೊಂದು, ಅವಳು ಕೊಟ್ಟಿರೋ ಕಂಪ್ಲೇಂಟ್ ಪ್ರತಿಯೊಂದು ಹೇಳಿಕೆನೂ ಸುಳ್ಳು. ಅದೇನು ನಡೆದಿಲ್ಲ. ಕೇವಲ ಇನ್ಸ್ಟಾಗ್ರಾಮ್ನ ಪರಿಚಯ ಆಗಿ ಫ್ರೆಂಡ್ಶಿಪ್ ನಾಗೆ ಮುಂದುವರ್ಕೊಂಡು ಮದ್ವೆ ವಿಷಯ ಪ್ರಸ್ತಾಪ ಬಂದಾಗ ನಾವು ಅವಳ ಬ್ಯಾಕ್ ಗ್ರೌಂಡ್ ನ ವಿಚಾರಿಸಿದಾಗ ಇಷ್ಟೆಲ್ಲ ಅವಳ ಬಗ್ಗೆ ಬೆಳಕಿಗೆ ಬಂದಿರೋದು. ಅವಳು ಸರ್ ಹೇಳಿದ್ರು, ಹಾಕಿದಾಳಮ್ಮ ಅವಳು, ಹಿಂಗೆಲ್ಲ ಕೊಟ್ಟಿದ್ದಾರೆ ನೋಡೋಣ, ನಮ್ ಕಡೆಗೆ ನಿಮ್ ಕಡೆ ಇಷ್ಟೊಂದೆಲ್ಲ ಸಾಕ್ಷಿ ಇರ್ಬೇಕಾದ್ರೆ ನೀವ್ ಯಾಕೆ ಭಯ ಪಡ್ತೀರಾ, ಕೇಸ್ ನಡೆಸ್ರಿ, ನೀವು ಮುಂದುವರಿರಿ ನೀವು ಕೇಸ್ನಾಗೆ ಅಂತಂದು SP ಸರ್ ಸಮೇತನೂ ಹೇಳಿದ್ರು ನಮಗೆ. ಅವ್ರು ಇಲ್ಲ ಸರ್, ಇವಳು ಕಂಪ್ಲೇಂಟ್ ಮಾಡ್ದಾಗಿಂದ ಅವ್ನು ನಮ್ ಕಾಂಟ್ಯಾಕ್ಟ್ ಆಗಿ ಇಲ್ಲ. ಅವ್ನು ಎಲ್ಲಿ ಹೋಗಿದ್ದಾನೆ, ಎಲ್ಲಿ ಬಂದಿದ್ದಾನೆ, ಅವ್ನ ಜೀವಕ್ಕೆ ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಸರ್ ನಾವು ಇವಳನ್ನ ಸುಮ್ನೆ ಇದ್ ಮಾಡಕ್ಕಾಗಲ್ಲ ಸರ್. ದಯವಿಟ್ಟು ನೋಡ್ರಿ, ನ್ಯಾಯ ಕೊಡಿಸ್ರಿ ನಮ್ಗೆ. ನಮ್ಮ ಹುಡುಗ ಇಲ್ಲ ಇಲ್ಲಿ, ನಮ್ಮ ಹುಡುಗನ ಜೀವನಕ್ಕೆ ತೊಂದರೆ ಆಗ್ದಂಗೆ ದಯವಿಟ್ಟು ಕಾಪಾಡ್ರಿ. ಹೆಣ್ಮಗಂದು ಒಬ್ಬಳದಿನ ಜೀವನ, ಅವಳದಾದ್ರೆ ಮಾನ ಮರವದಿ, ಗಂಡ್ ಮಗಂದು ಮಾನ ಮರವದಿ ಅಲ್ಲ. ಅವ್ನ ಇಮೇಜ್ ಏನಾಯ್ತು, ಅವ್ನೆಷ್ಟು ಕಷ್ಟಪಟ್ಟು ಈ ಕೆಲಸ ತಗೊಂಡಿದ್ದಾನೆ, ಅವ್ನ ಎಷ್ಟು ಕಷ್ಟಪಟ್ಟ ಅನ್ನೋದು ನಮಗ್ ಗೊತ್ತೈತೆ. ನಾವ್ ಎಷ್ಟು ಬಡತನದಾಗ ಅವನ್ನ ಸಾಕಿ ಬೆಳೆಸಿ ಇಷ್ಟ್ರ ಮಟ್ಟಿಗೆ ಅವನ್ನ ತರಕ್ಕೆ ನಾವೆಷ್ಟು, ಅವ್ರ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿದೀವಿ, ಅವ್ನೆಷ್ಟು ಕಷ್ಟಪಟ್ಟಿದ್ದಾನೆ ಈ ಮಟ್ಟಕ್ಕೆ ಬರಕ್ಕೆ ಅನ್ನೋದು ನಮಗ್ ಗೊತ್ತದು, ಅವ್ನ ಕಷ್ಟ ಏನು ಅನ್ನೋದು. ಅಂತದನ್ನೆಲ್ಲ ಬಿಟ್ಬಿಟ್ಟು ಇವಳು ಈಗ ಬಂದ್ಬಿಟ್ಟು ಹಿಂಗ್ ಹನಿ ಟ್ರಾಪ್ ಮಾಡ್ಕೊಂಡು ದುಡ್ಡು ಕೊಡು ಕೆಲಸ ತೆಗಿತೀನಿ ಅಂತ ಎಷ್ಟು ಈಸಿಯಾಗಿ ನಡ್ಕೊಂತಿದ್ದಾಳೆ. ದಯವಿಟ್ಟು ಎಚ್ಚೆತ್ಕೊಳ್ರಿ ಜನಗಳು, ಇವಳ ಬಗ್ಗೆ ಮುಖ ನೋಡ್ಕೊಳ್ರಿ ಇವಳ್ದು ಸರಿಯಾಗಿ. ಇನ್ನು ಎಷ್ಟು ಜನಕ್ಕೆ ಅನ್ಯಾಯ ಮಾಡ್ಬೇಕು ಅಂತದಾಳೋ, ಇವಳ ಮನಸ್ಸಿನಲ್ಲಿ ಇನ್ನೂ ಏನೇನೈದವೋ, ಇನ್ನು ಇವಳ ಬ್ಯಾಕ್ ಗ್ರೌಂಡ್ ಇನ್ನೂ ಏನೇನೈತೋ ಎಲ್ಲ ದಯವಿಟ್ಟು ಬೆಳಕಿಗೆ ಬರ್ಲಿ. ದಯವಿಟ್ಟು ನಮಗೆ ಸಹಕಾರ ಕೊಡಿ. ನೇತ್ರಮ್ಮ, ನನ್ನ ಹೆಸರು ನೇತ್ರಮ್ಮ, ನನ್ನ ಹುಡುಗನ್ ಚಿಕ್ಕಮ್ಮ.